ಈಗ ನಿನ್ನೆ ಮಾಡಿರ್ತಕ್ಕಂಥ ಘಟನೆ ನಮ್ಗೇನ್ ಗಮನಕ್ಕೆ ಬಂದಿರಲಿಲ್ಲ. ಸೆಷನ್ ಅಧ್ಯಕ್ಷರಾಗಿ ನೂತನವಾಗಿ ಮೊನ್ನೆ ಆಯ್ಕೆ ಆಗಿದ್ದೀನಿ. ಈಗ ನಿನ್ನೆ ನನಗೇನು ಮಾಹಿತಿ ಇರಲಿಲ್ಲ. ನಾನು ಊರಲ್ಲಿ ಇರಲಿಲ್ಲ, ನನಗೆ ಮಾಹಿತಿನೂ ಇಲ್ಲ. ಅದಾಗಿ ನನಗೇನು ಗೊತ್ತಾಗಲಿಲ್ಲ. ವಿಡಿಯೋ ನೋಡಿದಾಗ ಗೊತ್ತಾಯ್ತು. ಈಗ ಮೂರ್ತಣ್ಣವರು ಅವರು ವೈಯಕ್ತಿಕವಾಗಿ ಅವರು ಏನೋ ನಿಂದನೆ ಮಾಡಿದ್ದಾರೆ. ಇವರು ಬಂದು ಆಫೀಸಿಗೆ ಬಂದು ಅವ್ರ ಬಗ್ಗೆ ನಿಂದನೆ ಮಾಡಿದ್ದಾರೆ. ದಯವಿಟ್ಟು ಇದು ಬ್ಯಾಂಕು, ಸಾರ್ವಜನಿಕರಿಗೆ ಅನುಕೂಲವಾಗ್ತಕ್ಕಂಥ ಬ್ಯಾಂಕ್ ಇದು. ದಯವಿಟ್ಟು ನಿಮ್ಮ ಟಿಪ್ಪಣಿಗಳಿಗನ್ನ ಇಲ್ಲಿ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ದಯವಿಟ್ಟು ಎಲ್ಲರಿಗೂ ಮನವಿ ಮಾಡ್ತೀನಿ. ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಈ ಬ್ಯಾಂಕಲ್ಲಿ ಬಂದು ಯಾರು ಪ್ರೆಸ್ ಮೀಟ್ ಮಾಡೋದೇ ಆಗಲಿ, ಯಾವುದೇ ಥರ ವಿಚಾರಣೆ ಮಾಡೋದಾಗಲಿ ನಾವು ಇದಕ್ಕೆ ಅವಕಾಶ ಕೊಡೋದಿಲ್ಲ. ಇನ್ನು ಮುಂದೆ ದಯವಿಟ್ಟು ಮಾಡಬೇಡ್ರಿ. ಯಾರು ಬಂದು ಎಲ್ಲರನ್ನೂ ಪ್ರೀತಿಯಿಂದ ಮನವಿ ಮಾಡಿ ಕೇಳ್ಕೊಂತೀನಿ, ಕೈ ಮುಗಿದು ಕೇಳ್ಕೊಂತೀನಿ. ದಯವಿಟ್ಟು ರಾಜಕೀಯವಾಗೇ ಮಾಡ್ಕೊಳ್ರಿ, ಬಿಟ್ರೆ ಸಹಕಾರ ಸಂಘಕ್ಕೆ ಯಾರು ಈ ತರ ಮಾಡಬೇಡ್ರಿ ಅಂತಂದೇಳಿ. ಸೆಕ್ರೆಟರಿಗಳು ವೈಯಕ್ತಿಕ ಮಾಹಿತಿ ಕೊಟ್ಟಿರೋದು ಎಷ್ಟು ಸರಿ? ವೈಯಕ್ತಿಕ ಈಗ ನಮ್ಮ ಬೋರ್ಡ್ ಡೈರೆಕ್ಟರ್ 4 ಜನ ಬಂದಿದ್ದಾರೆ. ಈಗ ಇದರಲ್ಲಿ ಇದ್ದೇ ಇರ್ತೈತೆ. ಅವ್ರು 4 ಜನ ಕರ್ಕೊಂಬಂದ್ ಕೇಳಿದಾಗ ಅವ್ರು ಏನೋ ಕೊಟ್ಟಿದ್ದಾರೆ. ಸರಿನಾ ತಪ್ಪು ಅಂತ ನಿಮ್ಮ ಇದ್ರ ಪ್ರಕಾರ? ಕೊಟ್ರೆ ಸರಿ ತಪ್ಪು ಅಂತ ನಾವ್ ಹೆಂಗ್ ಹೇಳಕ್ಕಾಗುತ್ತೆ? ಈಗ ಬೋರ್ಡ್ ಡೈರೆಕ್ಟರ್ ಬಂದ್ ಕೊಡ್ಲಿಲ್ಲ ಅಂದ್ರೆ ಅವ್ರು ಬೇಜಾರಾಗ್ತಾರೆ. ನಾವು ಹೆಂಗ್ ಕೊಟ್ಟೆ ಅಂತ ನಾವ್ ಕೇಳ್ತಾ ಇದ್ದೀವಿ. ಈಗ ಹೇಳ್ತೀನಿ ಕೇಳ್ರಿ, ದೊಡ್ಡ ರಾಜಕಾರಣಿಗಳೇ ಬಂದಿದ್ದಾರೆ. ಅವ್ರಿಗೆ ಗೊತ್ತಲ್ಲ ಈಗ ನಾವು ಇದನ್ನ ತಗೋಬೇಕ ಬೇಡವ ಅಂಬದ್ ಅವ್ರಿಗೆ ಗೊತ್ತಿರ್ಬೇಕು. ಈಗ ನಮ್ಮಲ್ಲಿ ಯಾವುದೇ ಇದು ಆದ GN ಮೂರ್ತಿ ಅವ್ರಿಗೆ ಆಗ್ಲಿ ಯಾವುದೇ ಆಗ್ಲಿ ನಾವು ಲೋನ್ ಕೊಟ್ಟಿಲ್ಲ. ಮೊದ್ಲೇ ಎಲ್ಲ ಟ್ರಾನ್ಸ್ಫರ್ ಆಗಿರ್ತಾರೆ, ಬರ್ಗೂರಿಂದ ಟ್ರಾನ್ಸ್ಫರ್ ಆಗಿರೋ ಬಿಟ್ರೆ ವೈಯಕ್ತಿಕವಾಗಿ ಈ ಬ್ಯಾಂಕ್ ಇಂದ ಇವತ್ತಿನವರೆಗೂ ನಯಾ ಪೈಸೆ ಯಾರಿಗೂ ಸಾಲ ಕೊಡಕ್ ಆಗಿಲ್ಲ. ಆದ್ರೂ ನಿಮ್ ಸೆಕ್ರೆಟರಿ ಮತ್ತೆ 3 ಲಕ್ಷದ ಬಗ್ಗೆ ಮಾತಾಡಿದಾರಲ್ಲ ಸೆಕ್ರೆಟರಿ ಅವರು. ಈಗ ನಾವು ಎಲ್ಲ ಟೋಟಲಿ ಬಂದು ರಿನ್ಯೂವಲ್ ಮಾಡ್ಕೊಂಡಿದೀವಿ. ರಿನ್ಯೂವಲ್ ಮಾಡ್ಕೊಂಡ್ರದ ರೆಕಾರ್ಡ್ ಅಲ್ಲಿ ಇರೋದು ಈ ಮಾಹಿತಿ ಕೊಡ್ಲೇಬೇಕಾಗುತ್ತೆ, ಕೊಟ್ಟಿದ್ದಾರೆ. ಡೈರೆಕ್ಟರ್ ಜೊತೆ ಬಂದು ಕೇಳ್ಯಾರ, ಅವ್ರು ರಾಜಕೀಯದವ್ರು ದೊಡ್ಡವರು ಅಂತ ಮಾಹಿತಿ ಹೇಳ್ಯಾರ. ನಾಳೆ ದಿನ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು ನಿಮ್ಮಲ್ಲಿ ಅವಶ್ಯಕತೆ ಇಲ್ಲ. ಡೈರೆಕ್ಟರ್ 4 ಜನ ಬರೋವತ್ಗೆ ಮೂರ್ತಿ ಅವ್ರ ಜೊತೆ ನಮ್ ಸೆಕ್ರೆಟರಿ ಅವರು 3 ಲಕ್ಷ ತಾಂಡಿಲ್ವಲ್ಲ? ತಾಂಡಿರೋದು ವೈಯಕ್ತಿಕ ಮೂರ್ತಿ ಕೊಟ್ಟಿಲ್ಲ ನಾವ್ ಇನ್ನ. ಅಕ್ಕ ಈಗ ಅದಲ್ಲ, ನಾಳೆ ದಿನ ನಾನು ನಿಮ್ಮಲ್ಲಿ ಒಬ್ಬ ಡೈರೆಕ್ಟರ್ ಕರ್ಕೊಂಡ್ಬಂದು ಬೇರೆಯವ್ರ ಮಾಹಿತಿ ಕೇಳ್ತೀನಿ, ನಿಮ್ಮ ಮಾಹಿತಿ ಕೊಡ್ತೀರಾ? ಬಂದ್ರೆ ಕೊಡಲ್ಲಣ್ಣ. ಇನ್ನ ಅದನ್ನೇ ಈ ಮೀಟಿಂಗ್ ಅಲ್ಲಿ ಕರ್ಕೊಂಡಂತ ಈಗ ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಅದನ್ನೇ ಹೇಳ್ತಾ ಇದ್ದೀನಲ್ಲಪ್ಪ, ನಾನೇನ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲಾರ್ಗು ಕೈ ಮುಗಿದ್ ಕೇಳ್ತೀನಿ. ಯಾವ್ಯಾವ ವಿಚಾರನು ಸೊಸೈಟಿ ಒಳಗ್ ತರಬೇಡ್ರಿ ಅಂತ ಹೇಳ್ತಾ ಇದ್ದೀರಲ್ಲ. ನಾವು ಈಗ ಸೆಕ್ರೆಟರಿ ಅವ್ರಿಗೆ ಹೇಳಿದೀವಿ, ಇನ್ನು ಅಧ್ಯಕ್ಷರು ಕಾಣದ್ದು ಯಾವುದೇ ಮಾಹಿತಿ ಕೊಡ್ಬೇಡ್ರಿ ಅಂತ. ಅಧ್ಯಕ್ಷ ಉಪಾಧ್ಯಕ್ಷ ಕಾಣದ್ದು ಏನು ಮಾಡ್ಕೊಡ್ದು ಎಲ್ಲ ಡೈರೆಕ್ಟರ್ ವಿಚಾರ ಗಮನಕ್ಕೆ ಬಂದೇ ತಗೋಬೇಕು. ನಮ್ಗೆ ಅವ್ರವ್ರು ಮಾಡ್ಕೊಂಡಿರೋದು ಗೊತ್ತಿಲ್ಲ ಅಣ್ಣ. ಹೊರಗಡೆನೆ ಇಲ್ಲಿ ವೈಯಕ್ತಿಕ ವಿಷಯ ಸೆಕ್ರೆಟರಿ ಅವರು ಈಗ ಮಾಹಿತಿ ಕೊಟ್ಟಿದ್ದಾರೆ, ಅದಕ್ಕೆ ಏನ್ ಕ್ರಮ ತಗೊಂತೀರಿ ನೀವು? ಏನು ತಗೊಳಕ್ಕಾಗಲ್ಲ ಸರ್. ಈಗ ಅವರು 4 ಜನ ಬೋರ್ಡ್ ಡೈರೆಕ್ಟರ್ ಇದಾರೆ, ಈಗ ಬಂದಿದ್ದಾರೆ, ತಕೊಂಡಿದ್ದಾರೆ. ಈಗ ಆಗುವೈತೆ, ಮುಂದೆ ಆ ತರ ಆಗದಂಗ್ ನೋಡ್ಕೋಬೇಕು ಅಂತ ಕೊಡ್ತೇವೆ ಮಾಹಿತಿ ನೀವು. ಈಗ ನಮ್ಮ ಡೈರೆಕ್ಟರ್ ಯಾರಾದ್ರೂ ಒಬ್ಬ ಈಗ ವಿಧಾನಸಭೆಗೆ ಹೋಗಿ MLA ಕೇಳಿ ಕೊಡ್ದಂಗಿರ್ತಾರ? ಕೊಡ್ತಾರೆ. ಡೈರೆಕ್ಟರ್ಗಳು ಬಂದು ಅವ್ರು ವೈಯಕ್ತಿಕವಾಗಿ ತಗೊಂಡ್ರೆ ಕೊಡ್ತಾರೆ. ಸಾರ್ವಜನಿಕರದು ಅವ್ರದ್ದು ಇವ್ರದ್ದು ಅಂತ ಎಲ್ಲಾರ್ದು ಇಲ್ಲಿ ಏನು ಇದಿರಲ್ಲ. ಸ್ಪೆಸಿಫಿಕ್ ಒಬ್ರು ನಾವು ವೈಯಕ್ತಿಕ ಮಾಹಿತಿ ತಗೊಂಡೋಗಿ ತಾಲೂಕಲ್ಲ ಎಲ್ಲಾದ್ರೂ ಅವ್ರು ಹೊರಗಡೆ ಮಾಡ್ಕೋಬೇಕಾಯ್ತು. ಆದ್ರೆ ಇಲ್ಲಿ ಮಾಡಿರೋದು ದುರಾದೃಷ್ಟಕರ. ಯಾಕಂದ್ರೆ ಇನ್ನ ನಮ್ಮ ಜೀನಿ ಕುಡೀರಿ, ಆರೋಗ್ಯವಾಗಿರಿ. ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತೆಲ್ಲಿ. ಸೊಸೈಟಿ ನೆನ್ನೆ ಮೊನ್ನೆ ಒಂದು ಅಂಗಾಲಿಟ್ಟಂಗ್ ಇಟ್ಟಿದೆ. ಈ ಇದ್ರಲ್ಲಿ ಇವರು ಇಷ್ಟೊಂದು ಇದನ್ ಮಾಡಿರೋದು ನಮಗೆ ಭಾರಿ ನೋವಾಗಿದೆ. ಪೂರಾ ನೋವಾಗಿದೆ. ಈಗ ಕೆಲವರು ಅಧ್ಯಕ್ಷರು ಮಾತಾಡ್ತಾರೆ ನಮ್ಮರು, ಇವತ್ತು 10 ತಿಂಗಳು 11 ತಿಂಗಳು ಅಧಿಕಾರ ಇದ್ದಾಗ್ಲೂ ಯಾರು ಏನು ಮಾಡಕ್ಕಾಗಿಲ್ಲ. ನಾವು ಸೊಸೈಟಿ ಒಂದು ಬಿಲ್ಡಿಂಗ್ ಇಲ್ಲ, ನಮಗೆ ನೆಲೆ ಇಲ್ಲ, ಇದು ಬಾಡಿಗೆ ಕಟ್ತಾ ಇದೀವಿ. ಇದಕ್ಕೆ ಬಾಡಿಗೆ ಕಟ್ತಾ ಇದೀವಿ. ನಾವು ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ಬಿಟ್ರೆ ನಾವು ಈ ವೈಯಕ್ತಿಕ ಟೀಕೆಗಳಿಗೂ ಇದಕ್ಕೆಲ್ಲನ ಅದು ಖಂಡನೀಯ. ಅವ್ರು ಇಲ್ಲಿ ಮಾಡಿದ್ದು ಖಂಡನೀಯ.
ಮಾಡಬಾರ್ದಾಗಿತ್ತು. ಇನ್ ಮುಂದೆ ಆದ್ರೂ ಅರ್ಥ ಮಾಡ್ಕೊಂಬ್ಲಿ. ಈಗ ಲೋನ್ ಎಷ್ಟು ಕೊಟ್ಟಿದ್ರ ಸರ್ ಅಂತ ಕೇಳ್ತಾರೆ, ಅವಾಗ ಕೊಡ್ಲೇಬೇಕಾಗ. ಕಾನೂನಲ್ಲಿ ಖಾಸಗಿ ಇದನ್ನ ವ್ಯಕ್ತಿಗೆ ಕೊಡೋಕೆ ಅವಕಾಶ ಐತಾ? ಖಾಸಗಿ ವ್ಯಕ್ತಿಗಲ್ಲ, ಈಗ ಅವನು ವೈಯಕ್ತಿಕ ಬಂದು ಅವ್ನು ಕೇಳ್ದಾಗ ಕೊಡ್ತೀವಿ. ಅವ್ರ ಪಾರ್ಟಿ ಬಂದ್ರೆ ಕೊಡ್ಬೋದು ಸರ್. ಮತ್ತೆ ಜಿ ಎನ್ ಮೂರ್ತಿನ ಎಲ್ಲ ಹೆಂಗ್ ಕೊಟ್ರ ಮಾಹಿತಿ ಅವ್ರದ? ಅವ್ರು ಡಿಪಾಸಿಟ್ ಇಟ್ಟಿಲ್ಲ. ಈಗ ಅದು ಸೆಕ್ರೆಟರಿಗೆ ಅದು ಕೊಡ್ಬೇಕು ಕೊಡ್ಬಾರ್ದು ನಾನು ಮಾಹಿತಿ ನನಗೆ ಗೊತ್ತಿಲ್ಲ. ಬಂದಿದ್ದಾರೆ ಸೆಕ್ರೆಟರಿ ಕೇಳಿದಾಗ ಕೊಟ್ಟಿದ್ದಾರೆ, ತಪ್ಪಾಗಿದೆ. ನಿನ್ನೆ ಕೇಳಿದಾಗ ನಾಳೆ ಗಂಟು ಮಾತಾಡ್ತೀನಿ ಅಂತ ಹೇಳ್ಬೋದಾಯ್ತಲ್ಲ. ಅಧ್ಯಕ್ಷರೇ, ಇವಾಗ ಒಬ್ಬ ವ್ಯಕ್ತಿ ಪರ ಒಂದ್ ಮಾಡ್ತಿದ್ರು, ಒಬ್ರಿಗೆ ಒಂದ್ ಮಾಡ್ತಿದ್ರು. ಒಬ್ಬ ವ್ಯಕ್ತಿ ಪರ ನೆನ್ನೆ ಚರ್ಚೆ ಆಗೈತೆ. ಇಡೀ ತಾಲೂಕಲ್ಲಿ ಮಾತಾಡ್ತವ್ರೆ. 3 ಲಕ್ಷ ಡೆಪಾಸಿಟ್, 3 ಲಕ್ಷ ಲೋನ್ ಇಲ್ಲಿವರೆಗೂ ಕಟ್ಟಿಲ್ಲ, ಈ ತರ ಒಬ್ಬ ವ್ಯಕ್ತಿ ಬಗ್ಗೆ ಚರ್ಚೆ ಆಗೈತೆ ಈ ಸೊಸೈಟಿನಲ್ಲಿ. ಸೊ ಆ ವ್ಯಕ್ತಿ ಪರ ಇರೋರು ಇದೇ ಜಾಗದಲ್ಲಿ ಉತ್ತರ ಕೊಡ್ಬೇಕಲ್ಲ ಜನಗಳು. ನಾನು ಅದು ಅವರ ವೈಯಕ್ತಿಕ ಅಲ್ಲಲ್ಲ, ಅವರು ವೈಯಕ್ತಿಕ ಅದನ್ನೇನಿದ್ರು ಹೊರಗಡೆ ಮಾಡ್ಕೊಂಬಂತ ನಾನು ದಯವಿಟ್ಟು ಹೇಳಿದ್ದೆ ತಾನೆ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನೆನ್ನೆ ಎಲ್ಲ ಪ್ರಚಾರ ಆಗಿದೆಯಲ್ಲ, ಇದೇ ಜಾಗದಲ್ಲಿ ಪ್ರಚಾರ ಆಗಿದೆ. ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡೋರೆ. ಈಗ ನಾನು ಅದ್ರ ಬಗ್ಗೆ ಹೇಳಿದ್ನಲ್ಲ, ನನಗ್ ಗೊತ್ತಾಗ್ದಲೇ ಆಗೈತೆ, ಏನು ಮಾಹಿತಿ ನಮಗ್ ಗೊತ್ತಿಲ್ಲ, ಅದು ಖಂಡನೀಯ ಅಂತ ನಾನು ಖಂಡಿಸಿದ್ದೀನಲ್ಲ, ಅದು ಮಾಡಬಾರ್ದಾಯ್ತು. ಗೌರವಾನ್ವಿತವಾಗಿ ಹೇಳ್ತಾ ಇದ್ದೀನಿ ಅವ್ರಿಗೆ, ಬೇಡಪ್ಪ ಇನ್ ಮುಂದೆ ಮಾಡ್ಬೇಡ್ರಿ ಅಂತ ಹೇಳಿದೀನಿ, ಅಲ್ಲಿ ಸ್ಟಾಪ್ ಮಾಡ್ರಿ ಹೇಳಿದಾರೆ. ನನ್ಗೆ ಯಾರು ಸೆಕ್ರೆಟರಿ ಹೇಳಿರು, ನಾನು ಹೇಳ್ತಿ ಕೇಳ್ರಿ, ಹೇಳಿದ್ವಿ. ಆದ್ರೂ ಅವ್ರು ಕುತ್ಕೊಂಡು ಅವ್ರು ಮಾತಾಡಿದಾರೆ, ಅವರು ಅದು ಮುಂದೆ ಆಗ್ಬಾರ್ದು ಅಂತ ಈಗ ಹೇಳ್ತಾ ಇದ್ದೀನಿ. ಲೆಕ್ಕಕ್ಕಿರ್ತಾರಪ್ಪ, ಯಾರು ಇದ್ದಂಗೆ ಏನಿರಲ್ಲ. ಸಡನ್ ಆಗಿ ಬಂದಾಗ ಏನಾಗುತ್ತೆ, ಅವ್ರಿಗೂ ಗಾಬರಿ ಆಗಿದ್ದಾರೆ ಅಷ್ಟೇ ಹೊಸಬ್ರು. ಇನ್ನ ನಾವು ಈಗ ಡೆಪ್ಟೇಷನ್ ಮೇಲೆ ಕರ್ಕೊಂಡ್ ಬಂದಿದೀವಿ ಹೊಸ ಸೊಸೈಟಿ. ಅವ್ರಿಗೆ ಏನ್ ಮಾಡ್ಬೇಕು, ಇಲ್ಲ ಜನ ಹೆಂಗೆ ಏನು ಎತ್ತ ಅವ್ರಿಗೂ ತಿಳುವಳಿಕೆ ಕಡಿಮೆ, ಹಂಗಾಗಿ ಇದಾಯ್ತೆ. ಅದ್ರ ಬಿಟ್ರೆ ಏನು ತೊಂದ್ರೆ ಆಗಲ್ಲ. ಮುಂದೆ ಯಾರು ಬರೋದಿಲ್ಲ, ಎಲ್ಲರಿಗೂ ಮನವಿ ಮಾಡ್ಕೊಂತೀನಿ, ಈ ಸೊಸೈಟಿ ಹತ್ರ ಯಾರು ಬಂದು ಇದನ್ ಮಾಡ್ಬೇಡ್ರಿ. ಸೊಸೈಟಿಗೆ ಬತ್ತೀವಿ ಅಂತ ಅವ್ರೇನ್ ನಮ್ಗೆ ಹೇಳಿಲ್ಲ. ಈಗ ನಿಯಮಾವಳಿ ಪ್ರಕಾರ ಯಾವುದೇ ವೈಯಕ್ತಿಕ ವಿಚಾರಗಳ ವ್ಯಕ್ತಿದು ಈಗ ಟ್ರಾನ್ಸಾಕ್ಷನ್ ಇರುತ್ತಲ್ಲ, ಅದನ್ನ ಯಾರಿಗೂ ಹೇಳಬಾರ್ದು ಅನ್ನೋದೈತೆ. ಈಗ ಸಹಕಾರಿ ನಿಯಮದ ಪ್ರಕಾರ ಅವಶ್ಯಕತೆ ಮಾಹಿತಿ ನಿಯಮಾವಳಿ ಪ್ರಕಾರ ಬಗ್ಗೆ ಮಾಹಿತಿ. ಈಗ ಮೂರ್ತಿಯವರು ಬೋರ್ಡ್ ಡೈರೆಕ್ಟ್ರು, ಅವರು ಸೆಕ್ರೆಟರಿ ಅವರು, ಅವ್ರಿಗೂ ಗೊತ್ತಿತ್ತು ಲಿಂಕು. ನಾನು ಸಹಕಾರ ಕ್ಷೇತ್ರಕ್ಕೆ ಇನ್ನ ಹೊಸಬ, ಮೊನ್ನೆ ತಾನೇ ಬಂದಿದ್ದೀನಿ. ನಾವು ಗ್ರಾಮ ಪಂಚಾಯತಿಯಿಂದ ಮಾಜಿ ಆಗಿದ್ವಿ. ಈಗ ಮೊನ್ನೆ ಹೊಸದಾಗಿ ನಾನು ಒಂದು ವಾರ ಆಗಿದೆ. ನಾನು ಇವತ್ತೇ ಮೊದಲನೇ ಮೀಟಿಂಗ್ ಮಾಡ್ತಾ ಇರೋದು. ನನಗೆ ಯಾವುದೇ ಅಧಿಕಾರ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೀನಿ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.